ಮಾ ಆರ್ ಯು ಓಕೆ? ತಾರ ಪೆಟ್ಟಾಯ್ತಾ? ಯಾಕೆ ಕಮಲಿ ಏನಮ್ಮ ಹೀಗೆ ಮಾಡಿದೆ? ಇರಲಿ ಪರವಾಗಿಲ್ಲ. ಕಮಲಿ ಅವರೇ, ಏನಾಗಿದೆ ನಿಮಗೆ? ತಾರಾ, ಕ್ಷಮಿಸ್ಬಿಡಿ, ಅವಳಿಗೆ ಗೊತ್ತಿಲ್ಲದೆ. ಅಯ್ಯೋ ಹೋಗಲಿ ಬಿಡಿ ಪಾಪ. ಕಮಲಿ ಅವರೇ, ನಾನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ಇದೆಲ್ಲ ಬೇಕು ಅಂತ ಮಾಡಿರೋ ಥರ ನಡ್ಕೋತಿದ್ದೀರಲ್ಲ. ಒಂದೇ ಒಂದು ಮಾತು ಸಾರಿ ಅಂತಾನು ಕೇಳ್ತಿಲ್ಲ. ನಾನೇ ಸ್ವಲ್ಪ ಗಟ್ಟಿಯಾಗಿ ಒತ್ತದೆ ಅನಿಸುತ್ತೆ. ಸಾರಿ ಕಮಲಿ. ಈಗ ಓಕೆ ಅಲ್ವಾ? ನೋವಾಗ್ತಿಲ್ಲ ತಾನೆ? ಅಮ್ಮ ಇರಿ, ಕಮಲಿ ಅವ್ರು ಮಾಡಿದ್ದು ತಪ್ಪು. ಫಸ್ಟ್ ಸಾರಿ ಕೇಳಲಿ. ಬಂತು, ಮೇಸ್ಟ್ರಿಗೆ ಕೋಪ ಬಂತು. ಬಿಡು ರಿಷಿ, ಅವಳೇನು ಬೇಕು ಅಂತ ಮಾಡಿದ್ಲಾ? ಹೌದು ರಿಷಿ, ಏನೋ ಕೈ ತಪ್ಪಾಗೋಯ್ತು, ಬಿಡು. ರಿಷಿ ಕೂತ್ಕೊಳ್ಳು. ರಿಷಿ ಡೋಂಟ್ ವರಿ, ಅವ್ನು ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ ಅನಿಸುತ್ತೆ. ನಾನು ಮಾತಾಡ್ತೀನಿ. ಕೇಳ ಊರ್ಮಿಳಾ, ತಾರಾ ಅವ್ರಿಗೆ ಹಾಸನಿಗೆ ಅರ್ಶಿನ ಕುಂಕುಮ ಕೊಡಮ್ಮ. ಏ ರಿಷಿ, ಏನ ನೀನು? ರಿಷಿ, ನಿಮ್ಮ ಅಮ್ಮನೇ ಓಕೆ ಅಂತ ಸಮಾಧಾನವಾಗಿದ್ದಾಳೆ, ನಿಂದೇನು ಬಾವಳಿಗೆ? ಇಲ್ಲಪ್ಪ, ನಾನು ಬರಲ್ಲ. ಅಲ್ಲ, ಒಂದೇ ಒಂದು ಸಾರಿನೂ ಕೇಳಿಲ್ಲ ಅವರು. ಅಮ್ಮಂಗೆ ಯಾರು ಈ ಥರ ಮಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆಯ್ತಪ್ಪ, ಮನೆಗೆ ಹೋಗೋಣ, ಅಟ್ಲೀಸ್ಟ್ ಬಾಯ್ ಹೇಳಿ ಹೊರಡೋಣ. ಬಾ, ನನ್ನ ಬಿಟ್ಬಿಡಿಯಪ್ಪ. ಎಷ್ಟು ಪ್ರೀತಿ ಮಾಡ್ತೀಯೋ ಅಷ್ಟೇ ಸಿಟ್ಟು ಮಾಡ್ಕೋತೀಯಲ್ಲ. ನಿಮ್ಮಮ್ಮ ನಿನ್ನ ಹೆಂಡತಿ ಪುಣ್ಯ ಮಾಡಿದ್ದು. ಐ ಆಮ್ ಪ್ರೌಡ್ ಆಫ್ ಯು. ನೀವೇನೇ ಹೇಳಿದ್ರು ಅಷ್ಟೆ. ಕಮಲಿ ಅವರು ಅಮ್ಮನ ಹತ್ರ ಸಾರಿ ಕೇಳೋವರೆಗೂ ನಾನು ಬರಲ್ಲ. ಕಮಲಿ, ನೀನೇನು ಚಿಂತೆ ಮಾಡಬೇಡಮ್ಮ. ನಮ್ಮ ರಿಷಿ ಸ್ವಲ್ಪ ಶಾರ್ಟ್ ಟೆಂಪರ್ಡ್, ನಿನಗೆ ಗೊತ್ತಲ್ವಾ? ಅನ್ನಪೂರ್ಣಮ್ಮ ಅವರೇ, ನಾವೇನು ಹೊರಡ್ತೀವಿ. ಏನ್ ಇವಳು ಹಿಂಗಾಗ್ಬಿಟ್ಲು? ಕಾಫಿ ಕಪ್ ಬೀಳ್ಸಿ ಅಪ್ಶಕ್ನ ಅಂತ ಹೇಳಕ್ ಟ್ರೈ ಮಾಡಿದ್ರು, ಅದಕ್ಕೇನು ಕೂಗಾಡ್ಲಿಲ್ಲ. ಈ ಕಪಾಳ ಬರ್ಸಿದ್ರು ಇಷ್ಟು ಕೂಲ್ ಆಗಿದ್ದಾಳೆ. ಸ್ಯಾನೆ ಥ್ಯಾಂಕ್ಸ್ ಅಣ್ಣ. ರಿಷಿ, ಇನ್ನೂ ಕೋಪದಲ್ಲೇ ಇದೆಯಾ? ಪರವಾಗಿಲ್ಲ ಬಿಡು, ಬಾ ಹೋಗೋಣ. ಸಾರ್ ನನ್ನ ಮ್ಯಾಕೆ ಕೋಪ ಮಾಡ್ಕೊಂಡವ್ರೆ. ಕಾದು ಕಾದು ಸಾಕಾಗಿ ಒಂಟ್ರು ಅನ್ನಿಸ್ತೈತೆ. ಸರ್, ನನ್ನ ಕ್ಷಮಿಸ್ಬಿಡಿ ಸರ್.
ಕಮಲಿ ಕಮಲಿ ನಿಂತ್ಕ. ಏನ್ ಕಮಲಿ ನೀನು ಆ ಅಮ್ಮನ ಬುದ್ಧಿ ಬಗ್ಗೆ ಗೊತ್ತಿದ್ರು ಹಿಂಗ್ ನಡ್ಕೊಂಡ್ಯಲ್ಲ. ಕಾಡೆತ್ತಿಗೆ ಕೆಂಪು ಬಣ್ಣ ಆಗಕ್ಕಿಲ್ಲ ಅಂತ ಗೊತ್ತಿದ್ರು ಕೆಂಪು ಸೀರೆ ಉಟ್ಕೊಂಡು ಈ ದಪ್ಪ ಕೆಂಪು ಕುಂಕುಮ ಬಳ್ಕೊಂಡಂಗಾಯ್ತು. ಈಟ ಹೇಳು, ನೀನು ಬೇಕು ಅಂತ ತಾನೇ ಹಿಂಗೆ ಮಾಡಿದ್ದು? ಇವನೊಬ್ಬ ಇವನ ಹತ್ರ ಏನಾದ್ರೂ ಕಿರಿಕ್ ಮಾಡ್ಕೊಂಡ್ರೆ ಎಲ್ರ ಹತ್ರ ಹೋಗಿ ಕಮ್ಮಿ ಯಾಕೋ ಒಂಥರ ಆಡ್ತಿದ್ದಾಳೆ ಅಂತಾನೆ. ಶಂಭು, ನಾನು ಮಾಡಿದ್ದು ಬೇಕು ಅಂತ ಮಾಡ್ದಂಗಿತ್ತ, ಕೈ ತಪ್ಪಾಯ್ತು ಕಣೋ. ಒಂಥರ ಮಾತಾಡ್ತಿದ್ಯಲ್ಲ, ಏನಾಯ್ತು ನಿಂಗೆ? ನಂಗೆ ಬೇಜಾರಾದಾಗ ನಾನು ಹಿಂಗೆ ಮಾತಾಡೋದು. ಅಲ್ಲ ಕಣವಿ, ಮೊದಲೇ ಅವಮ್ಮಂಗೆ ನೀ ಅಂದರೆ ಆಗಕ್ಕಿಲ್ಲ. ಇವತ್ತೇನೋ ಒಳ್ಳೆ ಮೂಡಲ್ಲಿದ್ರು ಅನಿಸ್ತೈತೆ, ಅದಕ್ಕೆ ಏನೋ ಮಾತಾಡದೆ ಹೊಂಟೋದ್ರು. ಇದೇ ಬೇರೆ ಸಂವಿಧಾಗ ಆಗಿದ್ರೆ ಮುಗಿದ ಕಟ್ಟೆ. ಈ ಮದುವೆ ಬೇಡ, ಈ ಮಂಟಪ ಬೇಡ, ಈ ಮಣ್ಣು ಬೇಡ, ಮಸಿ ಬೇಡ ಅಂತ ಹೊಂಟೋಗಿರೋರು. ಹಂಗಾಗ್ಲಿ ಅಂತಾನೆ ನಾನು ಮಾಡಿದ್ದು, ಆದ್ರೆ ಹಂಗಾಗ್ಲಿಲ್ವೇ? ಛೇ, ಹೌದಾ ಶಂಭು, ಹಾಗಾಗೋಗ್ತಿತ್ತ? ಅವನ್ ಮತ್ತೆ ನೀನು ಹಿಂಗೆ ದಡ್ಡಿ ಥರ ಆಡ್ತಿದ್ರೆ ನಿಂಗೆ ಆಪತ್ ಕಮ್ಲಿ. ಓಯ್, ಯಾವಳ ದಡ್ಡಿ? ನಾನೇನ್ ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತು. ಮುಚ್ಕೊಂಡು ಹೋಗಲೇ. ನಾನು ನೋಡ್ತಾನೇ ಇದ್ದೀನಿ, ಉದ್ದೇಶ ಕೊಡ್ತಾನೆ ಇದ್ದಾನೆ. ನಾನೇನು ತಪ್ಪು ಮಾಡಿದೆ ಕಮ್ಲಿ? ಓ, ಕಮ್ಲಿಗೆ ನನ್ನ ಮ್ಯಾಗ ಕೋಪ ಇಲ್ಲ, ಏನೋ ಬೇಸರದಾಗ ಒಳ್ಳೆ ಅಡೆಯ. ನಾನು ಅನ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತಲ್ಲ, ಏನೂ ವರ್ಕೇ ಆಗಲಿಲ್ಲ. ಅಲ್ಲ, ಆ ಅಮ್ಮಂಗೆ ಕೋಪನೇ ಬರಲಿಲ್ವಾ? ರಿಷಿ ಸರ್ ಮತ್ತೆ ಅವ್ರ ಮನೆಯವರೆಲ್ಲ ಬೇಸರ ಮಾಡ್ಕೊಂಡು ಹೋಗೋರೆ. ನಾನೀಗ ಒಳಗೆ ಹೋಗಿ ಏನು ಮಾಡಲಿ? ಇವತ್ತು ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಕಮಲಿ, ಇಲ್ಲಿ ಕೂತಿದ್ಯಾ? ನನ್ನ ಮನೆ ಎಲ್ಲ ಹುಡ್ಕೊಂಡು ಬಂದೆ. ಇಲ್ಲಿ ಯಾಕಮ್ಮ ಕೂತಿದ್ಯಾ? ಬಾ, ಒಳಗಡೆ ಹೋಗೋಣ ಬಾ. ಅಜ್ಜಿ, ನನಗೆ ಕ್ಷಮಿಸ್ಬಿಡಿ ಅಜ್ಜಿ. ಅಯ್ಯೋ, ಅದಕ್ಕೆ ಯಾಕಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಯಾವಾಗಲೂ ಆ ವಿಷಯ ಮರ್ತಾಯ್ತು. ಆದರೂ ಅಜ್ಜಿ, ನಾನು ಮಾಡಿದ ತೆಪ್ಪೆ ಅಲ್ಲರ. ಯಾಕೆ ಚಿಂತೆ ಮಾಡ್ತೀಯ ಕಮಲಿ? ತಾರಾನೇ ಅದನ್ನು ಮನ್ಸು ಕಚ್ಕೊಂಡಿಲ್ಲ. ಕಮಲಿ ಬೇಕು ಅಂತ ಹೀಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೋದ್ರಲ್ಲ. ಅವ್ರು ಬೇಸರ ಮಾಡ್ಕೊಂಡಿಲ್ವಾ? ಇಲ್ಲ, ತಾರಾಗೇನು ಬೇಜಾರಿಲ್ಲ. ಆದರೆ ರಿಷಿನೇ ತುಂಬ ಅಪ್ಸೆಟ್ ಆಗಿದ್ದಾನೆ. ನೀನೊಂದ್ಸಲ ಅವನ ಹತ್ರ ಮಾತಾಡಿದ್ರೆ ಸರಿ ಹೋಗ್ತಾನೆ. ನೀನೇನು ಬೇಸರ ಮಾಡ್ಕೋಬೇಡ, ಸರಿನಾ? ತಾರಾ ಮೇಡಮ್ಗೆ ದಿಟ್ವಾಲು ನನ್ನ ಮ್ಯಾಗ ಬೇಸರ ಇಲ್ವಾ? ಕಮಲಿ, ಏನು ಯೋಚನೆ ಮಾಡ್ತಿದ್ಯಾ? ಬಾ, ಒಳಗಡೆ ಹೋಗೋಣ. ರಿಷಿ, ಏನಾಯ್ತು? ಎದ್ದೇಳು. ಐಮ್ ಸಾರಿ ಮಾ. ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೋಗಲಿ ಬಿಡು. ನನಗೆ ಅದನ್ನು ಅಷ್ಟು ಸಲೀಸಾಗಿ ಮರೆಯೋದಕ್ಕಾಗ್ತಿಲ್ಲಮ್ಮ.
ಕಮಲಿ ಅವ್ರು ಮಾಡಿದ್ದು ತಪ್ಪೆ. ಕೆಲವೊಂದ್ಸಲ ಹಾಗಾಗತ್ತೆ ಕಣೋ. ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಬಾಯ್ಲಿ ಕೂತ್ಕೊ. ನಾನೇ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಬಿಡು. ಅಮ್ಮ, ಇದನ್ನೆಲ್ಲ ನೀವು ನನಗೋಸ್ಕರ ಸಹಿಸ್ಕೊಂಡಿದ್ದೀರಲ್ಲ? ನಿಜಾನೇ ಕಣ, ನಿನಗೋಸ್ಕರನೇ. ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಇದನ್ನೆಲ್ಲ ಯಾರು ಹಿಂಗೆ ಬಿಸಾಕವ್ರೆ? ಸರ್, ಈ ಸೀರೆ ಸುಕ್ಕಾಗಿರಂಗೆ ನಿಮ್ಮ ಮನಸ್ಸು ಸುಕ್ಕಾಗಿರ್ತೈತೆ ಅಂತ ನಂಗೆ ಸಂದ ಗೊತ್ತು ಸರ್. ಈ ಸೀರೆಯಾಗಿ ನನ್ನ ನೋಡಬೇಕು ಅಂತ ನೀವು ಆಸೆ ಪಟ್ರಿ. ಆದರೆ ಅದನ್ನ ನನ್ನಿಂದ ನೆರವೇರ್ಸೋಕ್ಕಾಗಲಿಲ್ಲ. ಕ್ಷಮಿಸ್ಬಿಡಿ ಸರ್. ನಿಮ್ಮ ತವಾಗ ಸಮಯಕ್ಕೆ ಒಳಗಂಟ ನಂಗೆ ಸಮಾಧಾನ ಇಲ್ಲ. ಏನಂತೆ ಅವನ ಗೋಳು? ಇನ್ನೂ ಗಣ ಅಂತ ಇದ್ದಾನ? ಆಯಿತು, ಬಿಟ್ಟಾಕು ಅಂತ ಹೇಳಿದ್ಮೇಲೆ ಏನಪ್ಪ? ಇವನ್ ಮನ್ಸಿಗೇನೋ ಸಮಾಧಾನ ಆಗ್ತಿಲ್ಲ. ಬಿಡಿ, ಲೆಟ್ ಹಿಮ್ ಟೇಕ್ ರೆಸ್ಟ್. ರಿಷಿ, ಕಮಲಿ ಎಂಥ ಹುಡುಗಿ ಅಂತ ನಮ್ಮೆಲ್ರಿಗೂ ಗೊತ್ತು. ಮುಖ್ಯವಾಗಿ ನಿನಗೆ ಚೆನ್ನಾಗಿ ಗೊತ್ತು. ಏನೋ ಕೈ ತಪ್ಪಾಗಿದೆ ಬಿಡಪ್ಪ. ಆದರೂ ಅಮ್ಮಂಗೆ ಏನಾರು ಅಂದರೆ ನನ್ನ ಕೈಯಲ್ಲಿ ನಾರ್ಮಲ್ ಆಗಿರೋದಕ್ಕಾಗಲ್ಲಪ್ಪ. ಅಮ್ಮ, ಸಾರಿ ಒನ್ಸ್ ಅಗೇನ್. ಪರವಾಗಿಲ್ಲ ಬಿಡು. ಯಾರ್ದಣ್ಣ ಕಾಲು? ಕಮಲಿದಾ? ಯಾಕೆ ಕಾಲ್ ಕಟ್ ಮಾಡಿದೆ? ಪಿಕ್ ಮಾಡಿ ಮಾತಾಡೋ ತಾನೆ. ನಂಗೆ ಮಾತಾಡೋದಕ್ಕೆ ಮೂಡಿಲ್ಲ. ಮಾ, ಗುಡ್ ನೈಟ್. ಗುಡ್ ನೈಟ್ ರಿಷಿ. ಗುಡ್ ನೈಟ್ ಬಾ. ದುಡ್ಡು ಕೊಟ್ಬಿಟ್ಟು ಕಣ್ಣೀರನ್ನು ತೊಗೊಂಬರೋದು ಅಂದರೆ ಇದೆಯಾ? ಪಾಪ ರಿಷಿ ಸರ್. ಕಮಲಿ ಯಾಕೆ ಹಿಂಗಾಡ್ತಾಳೋ ಏನೋ. ಇದು ಎಲ್ಲೋಗಿ ಮುಟ್ತದೋ. ಲೇ ಸಂಬು, ಯಾಕ್ಲ ಇದನ್ನೆಲ್ಲ ನೀನು ಒಬ್ಬನೇ ಮಾಡ್ತಿದ್ಯಾ? ನಾನು ಕರ್ತಿದ್ದೆ ನಾನು ಬರ್ತಿರ್ನಿಲ್ವಾ? ಬಿಡು, ನಾನು ಮಾಡ್ತೀನಿ. ಪರವಾಗಿಲ್ಲ, ನಾನೇ ಮಾಡ್ತೀನಿ. ಯಾಕ್ಲಾ ಕೋಪ ಮಾಡ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಯಾಕೆ ನಂಗೆ ಕೋಪ? ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೊಳ್ಳೋದು ನೀನೇ ಅಲ್ಲ. ಏನ್ಲ ಹಿಂಗೆ ಮಾತಾಡ್ತಿದ್ಯಾ? ನಾನು ನಿನ್ಮ್ಯಾಕೆ ಅವಾಗ ಕೋಪ ಮಾಡ್ಕೊಂಡೆ? ಬೇಡ ಬಿಡು, ಅದ್ರ ಬಗ್ಗೆ ಮಾತೇ ಬೇಡ. ನೀವು ಹೋಗು. ಕಮಲಿ, ನಿಂಗೆ ನೋಯಿಸ್ಬೇಕು ಅಂತ ಕೇಳ್ತಿಲ್ಲ, ಆದರೆ ದಿಟ ಹೇಳು, ನೀನು ಮಾಡಿದ ತೆಪ್ಪು ಅಂತ ನಿಂಗೆ ಅನ್ಸಕ್ಕಿಲ್ವಾ? ಇಲ್ಲ ಅಂತ ನಾನು ಹೇಳ್ತಿಲ್ಲ ಸಂಬು. ನಾನು ಮಾಡಿದ ತೆಪ್ಪೆಯ, ಆದರೆ ನಾನು ಬೇಕು ಅಂತ ಮಾಡಿರೋ ತೆಪ್ಪಲ್ಲ. ಅದರಿಂದ ನಿಂಗೆ ಬೇಸರ ಆಗಿದ್ರೆ ಸಾರಿ ಕಣ್ಲಾ. ನೀನು ಸಾರಿ ಕೇಳಬೇಕಾಗಿರೋದು ನನ್ನ ತವ ಅಲ್ಲ, ರಿಷಿ ಸರ್ ತವ. ಅವ್ರ ಹತ್ರ ಮಾತಾಡು. ಕಾಲ್ ಮಾಡಿದೆ, ಫೋನ್ ಪಿಕ್ ಮಾಡ್ತಿಲ್ಲ ಕಣ್ಲಾ. ಒಂದು ಕಿತ್ತ ಮಾಡಿ ಸುಮ್ಮನಾಗಿ ಹೋಗ್ತೀಯಾ? ತಿರುಗಿ ತಿರುಗಿ ಮಾಡವೇ? 2-3 ಕಿತ ಮಾಡಿದೆ. ಕೋಪ್ದಾಗ ಅವ್ರು ಅನಿಸ್ತೈತೆ, ಅದಕ್ಕೆ ಫೋನ್ ತೆಗಿತಿಲ್ಲ. ಸರಿ ಬಿಡು, ಅವ್ರ ಸಮಾಧಾನ ಆಗೋಕ್ಕೆ ಹೊಸ ಸಮಯ ಹಿಡಿತದೆ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಒಗ್ಗರಣೆ ಹಾಕ್ತೀನಿ, ನೀನು ನನಗೆ ಟೊಮೆಟೊ ಕಟ್ ಮಾಡಿಬಿಡು.
ಯಾಕೆ ನನ್ನ ಹಿಂಗೆ ಆಟ ಆಡಿಸ್ತಿದ್ಯಾ ಅಂಬಿ? ಎಲ್ಲಿದ್ಯಾ ನೀನು? ಇಲ್ಲೇ ಇದ್ದೀನಿ ಕಣೆ. ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನಿಂದೇ ಮನೇಲಿ ನಿನಗೆ ಗೊತ್ತಿಲ್ದಂಗಿದ್ದೀನಿ. ನಿಂತವ ನಾನು ಮಾತಾಡ್ಬೇಕು ಅಂಬಿ. ಒಂದ್ ಕಿತ ನಿನ್ನ ಸಿಕ್ಕಿದ್ರೆ ಸಾಕು, ನಾನು ಎಲ್ಲಾನು ಹೇಳ್ತೀನಿ. ನಿನ್ನ ಈ ಮನೆ ಕರ್ಕೊಂಬರ್ತೀನಿ. ನಿನಗ್ ನಾನು ಸಿಗಲ್ಲ, ಮೇಷ್ಟ್ರು ಕೂಡ ಸಿಗಲ್ಲ. ಅಯ್ಯೋ ಕಮ್ಲಿ, ಹುಷಾರಾಗಿ ಮಾಡತ್ತಾನೆ. ಇರು, ಅರ್ಶನ ತರ್ತೀನಿ. ಕೊಡು ಕೈ ಕೊಡು. ನೀನು ಸುಮ್ಕೆ ಕುತ್ಕ, ನೀನೇನ್ ಮಾಡೋದು ಬೇಡ. ಅಣ್ಣ, ಅಲ್ಲಿ ಏನಾಯಿತು ಅಂತ ಅತ್ತಿಗೆ ಹೇಳಿದ್ರು. ಅಲ್ಲ, ಕೈ ತಪ್ಪಾಗಿರೋ ತಪ್ಪಿಗೆ ಇಷ್ಟೊಂದು ಕೋಪನ? ಏನೇ ಆದರೂ ತಪ್ಪೇ ತಾನೆ. ಕಮಲಿ ಬಗ್ಗೆ ನಿನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಹೇಳು? ಅಂಥದ್ರಲ್ಲಿ ನೀನೇ ಹೀಗೆ ಬಿಹೇವ್ ಮಾಡಿದ್ರೆ ಹೇಗೆ? ಯಾಕೆ ಕಟ್ ಮಾಡ್ತಿದ್ಯಾ? ರಿಸೀವ್ ಮಾಡಿ ಮಾತಾಡು. ನನಗೀಗ ಮಾತಾಡೋ ಮೂಡಿಲ್ಲ ರಚನಾ. ಅಣ್ಣ, ಕಮಲಿ ನಿನ್ನ ಹತ್ರ ಸಾರಿ ಕೇಳೋಕ್ಕೋ ಅಥವಾ ಸಮಾಧಾನ ಮಾಡೋಕ್ಕೋ ಫೋನ್ ಮಾಡಿರ್ಬೋದು. ಪ್ಲೀಸ್ ಮಾತಾಡು. ರಚನಾ, ನನಗೀಗ ಯಾರೂ ಸಮಾಧಾನ ಮಾಡೋದು ಬೇಕಾಗಿಲ್ಲ. ಅಮ್ಮನ ವಿಷಯದಲ್ಲಿ ಒಂಚೂರು ಏರುಪೇರಾದರೂ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ ರಚನಾ. ಪ್ಲೀಸ್ ಹೋಗು. ಐ ವಾಂಟ್ ಟು ಬಿ ಅಲೋನ್. ಹೋಗು. ಸರ್, ಯಾಕೆ ಸರ್ ಫೋನ್ ತೆಗಿತಿಲ್ಲ? ರಚನಾನ್ ಕೇಳಿದ್ರೆ ಗೊತ್ತಾಯ್ತೈತೆ. ಕಮಲಿ, ನಾನು ಇಷ್ಟೊತ್ತು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ರಚನಾ, ರಿಷಿ ಸರ್ ಅಲ್ಲಿ? ನಾನು ಫೋನ್ ಮಾಡಿದ್ರೆ ತೆಗಿತಿಲ್ಲ. ಕಮಲಿ, ನಾನು ಆಗ ಅಣ್ಣನ ಜೊತೆನೇ ಇದ್ದೆ. ಅಣ್ಣ ತುಂಬ ಕೋಪದಲ್ಲಿದ್ದಾನೆ. ಅನ್ಕೊಂಡೆ ರಚನಾ, ನಾನು ಮಾಡಿದ ತಪ್ಪು ಅಂತ ನಂಗೆ ಗೊತ್ತಾಯಿತು. ಆದರೆ ನಾನು ಏನು ಮಾಡಲಿ? ನಂಗೆ ಬೇರೆ ದಾರಿನೇ ಇರಲಿಲ್ಲ. ಅವ್ರು ತವಾಗ ಸಮಯ ಕೇಳಬೇಕು ಅಂತ ಪ್ರಯತ್ನ ಮಾಡ್ತೀನಿ, ಆದರೆ ಸಾರ್ ಸಿಗ್ತಾನೇ ಇಲ್ಲ. ಸರ್ ನನ್ನ ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದ್ದೆ ರಚನಾ. ಕಮಲಿ, ಪ್ಲೀಸ್ ಅಳ್ಬೇಡ ನೀನು. ಅಣ್ಣ ಈಗ ಸದ್ಯ ಕೋಪದಲ್ಲಿದ್ದಾನೆ, ಆದರೆ ಆದಷ್ಟು ಬೇಗ ಸರಿ ಹೋಗ್ತಾನೆ. ರಚನಾ, ನನಗೊಂದು ಸಹಾಯ ಮಾಡ್ತೀಯಾ? ಅದೇನು ಹೇಳು ಕಮಲಿ. ಇಷ್ಟು ಮಾಡ್ತೀಯಾ? ಓಕೆ ಕಮಲಿ. ಸರಿ ರಚನಾ, ಗುಡ್ ನೈಟ್. ಗುಡ್ ನೈಟ್.